ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಕಡೆಗೆ 12,000 ರೂಪಾಯಿವರೆಗೂ ಹಣ ಜಮೆ ಆಗೋ ಬಗ್ಗೆ ಒಂದು ಬಂಪರ್ ಸುದ್ದಿ ಬರ್ತಾ ಇದ್ರೆ, ಒಂದು ಹೊಸ ನಿಯಮ ಇನ್ಮೇಲೆ ಗೃಹಲಕ್ಷ್ಮಿಯರಿಗೆ ಶುರುವಾಗ್ತಾ ಇದೆ. ಈ ಒಂದು ಸರ್ಟಿಫಿಕೇಟ್ ನೀವೇನಾದ್ರೂ ಕೊಡ್ಲಿಲ್ಲ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣವೂ ಕೂಡ ಬರೋದಿಲ್ಲ ವೀಕ್ಷಕರೇ. ಹೌದು, ಇದರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲಾ ಕೂಡ ಡೀಟೇಲ್ ಆಗಿ ಮಾಹಿತಿ ನೋಡೋಣ. ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವರಿಗೆ 2026 ಹೊಸ ವರ್ಷದಿಂದ ಫೆಬ್ರವರಿಯಿಂದ ಹೊಸ ನಿಯಮಗಳ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ಅದೇ ತರ ಇಂದಿರಾ ಕಿಟ್ ವಿತರಣೆ ಬಗ್ಗೆನೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿರುವಂತದ್ದು. ಇನ್ನು ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ಇನ್ನು ಬಜೆಟ್ ಕೂಡ ಮತ್ತೆ ಪ್ರಾರಂಭವಾಗ್ತಾ ಇದೆ ವೀಕ್ಷಕರೇ. ಕರ್ನಾಟಕದಲ್ಲಿ ಬಜೆಟ್ ಇದೇ ಒಂದು ಮಾರ್ಚ್ ತಿಂಗಳಲ್ಲಿ ಮೊದಲ ವಾರದಲ್ಲಿ ಬಜೆಟ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡನೆ ಮಾಡಲಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚು ಒಂದು ಒತ್ತು ಕೊಡಲಾಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಕಡೆಗೆ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಯೋಜನೆ ಆಗಿರ್ಬೋದು, ಶಕ್ತಿ ಯೋಜನೆ ಮೂಲಕ ಜನರಿಗೆ ಸಾವಿರಾರು ರೂಪಾಯಿ ಉಳಿತಾಯವಾಗ್ತಾ ಇದೆ. ಆ ಒಂದು ಉಳಿತಾಯ ಮಾಡಿರೋ ಹಣವನ್ನ ಅಲ್ಲಿ ಇಲ್ಲಿ ಹೂಡಿಕೆ ಮಾಡಿ ಮೋಸ ಕೂಡ ಆಗ್ತಾ ಇದೆ ಅಂತ ಜನರಿಗೆ. ಇದಕ್ಕೋಸ್ಕರ ಸರ್ಕಾರದಿಂದ ಮತ್ತೊಂದು ಹೊಸ ಗ್ಯಾರಂಟಿ ಯೋಜನೆ ಶುರುವಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಇದರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡೋಣ. ಇನ್ನೊಂದು ಕಡೆಗೆ RBI ಕಡೆಯಿಂದ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ 25,000 ರೂಪಾಯಿ ಹಣವನ್ನ ಕೊಡೋದಕ್ಕೆ ಘೋಷಣೆ ಮಾಡಿದೆ. ಈ ಒಂದು ಹಣ ಎಲ್ಲರಿಗೂ ಸಿಗುತ್ತಾ ಅಥವಾ ಯಾರಿಗೆ ಈ ಒಂದು ಹಣ ಸಿಗುತ್ತೆ? ಇನ್ನು ಈ ಒಂದು ಹಣ ಎದಕ್ಕೆ ಘೋಷಣೆ ಮಾಡಿದ್ದಾರೆ? ಪರಿಹಾರ ಹಣ ಅಂತ ಎದಕ್ಕೆ ಘೋಷಣೆ ಮಾಡ್ತಾ ಇದ್ದಾರೆ? ಬ್ಯಾಂಕ್ನಲ್ಲಿ ಹಣ ಇಟ್ಟವರು ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ. ಒಂದು ತುಂಬಾ ದೊಡ್ಡ ಇಂಪಾರ್ಟೆಂಟ್ ಮಾಹಿತಿನೇ ಆಗಿದೆ. ಇನ್ನು ಬಜೆಟ್ನ ಪೂರ್ವಭಾವಿ ಸಭೆಗಳು ಕೂಡ ಪ್ರಾರಂಭ ಮಾಡಲಾಗಿದೆ ವೀಕ್ಷಕರೇ. ಬಜೆಟ್ನಲ್ಲೂ ಕೂಡ ಹೊಸ ಘೋಷಣೆಗಳಾಗಲಿದ್ದಾವೆ. ನಮ್ಮ ರೈತರಿಗೆ ಆಗಿರ್ಬೋದು, ಮಹಿಳೆಯರಿಗೆ ಆಗಿರ್ಬೋದು, ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗಿರ್ಬೋದು, ಎಲ್ಲ ಕೂಡ ಡೀಟೇಲ್ ಆಗಿ ನೋಡೋಣ. ಈ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳು, ರೇಷನ್ ಕಾರ್ಡ್ ಇದ್ದವರು ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಬಂಪರ್ ಸಿಹಿ ಸುದ್ದಿ ಬರ್ತಾ ಇದೆ. ಇನ್ನು ಎರಡನೇದಾಗಿ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೂ ಕೂಡ 25, 26 ಎರಡು ಕಂತು ಹಣ ಜಮೆ ಆಯ್ತಾ? ಫೆಬ್ರವರಿ ಮಾರ್ಚ್ ತಿಂಗಳದ್ದು ಹಣ ಜಮೆ ಆಯ್ತಾ? ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಬಹುದು, ಇಲ್ಲವಾದಲ್ಲಿ ಬಿಡಬಹುದು. ವೀಕ್ಷಕರೇ, ಮೊದಲಿಗೆ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿ. ನೀವು ಈ ಇನ್ಫಾರ್ಮೇಶನ್ ಮಿಸ್ ಮಾಡ್ಕೊಳ್ಳೇಬೇಡಿ. ಮೊದಲಿಗೆ ಹೇಳೋದಾದ್ರೆ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈಗ ಹಣ ಜಮೆ ಪ್ರಕ್ರಿಯೆ ಶುರುವಾಗಿದೆ. ಎಷ್ಟು ಹಣ ಜಮೆ ಆಗ್ತಾ ಇದೆ? 24 ಕಂತು ಹಣವನ್ನ ಜಮೆ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಯೋಜನೆ ಶುರುವಾದ ಬಳಿಕದಿಂದಲೂ 24 ಕಂತು ಕಂಪ್ಲೀಟ್ ಆಗಿದೆ. ಆದರೆ ಜನವರಿ ತಿಂಗಳವರೆಗೂ ಲೆಕ್ಕ ಹಿಡಿದ್ರೆ 30 ಕಂತು ಆಗಬೇಕಾಗಿತ್ತು. ಗೃಹಲಕ್ಷ್ಮಿ ಯೋಜನೆ ಶುರುವಾಗಿ 30 ತಿಂಗಳಾಯಿತು, 30 ಕಂತಾಯಿತು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇದರಲ್ಲಿ 24 ಕಂತು ಹಣವನ್ನ ಹಾಕಲಾಗಿದ್ದು, ಈಗ 25 ಹಾಗೂ 26 ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಏನು ಜಮೆ ಆಗಿದ್ದಿಲ್ಲ ನೋಡಿ, ಅದು ಈಗ ಬಿಡುಗಡೆ ಮಾಡಲಾಗಿದ್ದು ಹಣ ಜಮೆ ಪ್ರಕ್ರಿಯೆ ಕೂಡ ಶುರುವಾಗಿದೆ ವೀಕ್ಷಕರೇ. ಇದೇ ಒಂದು 15ನೇ ತಾರೀಕಿನ ಒಳಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಅಕೌಂಟ್ಗೆ ಬಂದು ಬೀಳಲಿದೆ ಅಂತಾನೆ ಹೇಳ್ಬಹುದು. ಒಮ್ಮೆ ಬಾರಿ ನಿಮ್ಮ ಅಕೌಂಟ್ ಕೂಡ ನೀವು 10 ತಾರೀಕಿನ ಮೇಲೆ ಅಥವಾ 13ನೇ ತಾರೀಕಿನ ಮೇಲೆ ಚೆಕ್ ಮಾಡಿಕೊಳ್ಳಿ. ನಿಮ್ಮ ಅಕೌಂಟ್ಗೂ ಕೂಡ ಹಣ ಬಂದಿರುತ್ತೆ. ಇನ್ನು ಎರಡನೇದಾಗಿ ಹೇಳೋದೇನಪ್ಪಾ ಅಂದ್ರೆ, ಈಗ ಒಟ್ಟು ಸರ್ಕಾರ 6 ಕಂತು ಹಣ ಕೊಡಬೇಕು, ಅಂದ್ರೆ 12,000 ರೂಪಾಯಿ. ಅದರಲ್ಲಿ 2 ಕಂತು ಈಗ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ 12,000 ರೂಪಾಯಿಯಲ್ಲಿ 4,000 ರೂಪಾಯಿ ಮೈನಸ್ ಮಾಡಿದರೆ ಇಲ್ಲಿ 8,000 ರೂಪಾಯಿ ಇನ್ನು ಬ್ಯಾಲೆನ್ಸ್ ಉಳಿಯುತ್ತೆ. ಆ 8,000 ರೂಪಾಯಿ ಅಂದ್ರೆ 4 ಕಂತು ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಅಂದ್ರೆ ಸೆಪ್ಟೆಂಬರ್ ತಿಂಗಳವರೆಗೂ ಕಂಪ್ಲೀಟ್ ಆಗಿತ್ತು. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹಾಗೂ ಹೊಸ ವರ್ಷದ ಜನವರಿ ತಿಂಗಳದ್ದು ಈ 8,000 ರೂಪಾಯಿ ಹಾಗೂ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 4,000 ರೂಪಾಯಿ, ಒಟ್ಟು ಇಲ್ಲಿ 12,000 ರೂಪಾಯಿ ಅಂತ ಬಿಜೆಪಿ ಪಕ್ಷದವರು, ವಿರೋಧ ಪಕ್ಷದವರು ಈ ಒಂದು ಲೆಕ್ಕಾಚಾರವನ್ನ ಮಾಡಿದ್ದಾರೆ. ಅಂದ್ರೆ ಇದರ ಅರ್ಥ ಒಟ್ಟು ಇಲ್ಲಿ 60,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಬರಬೇಕು. ಇಲ್ಲಿವರೆಗೂ 48,000 ರೂಪಾಯಿ ಜಮೆ ಆಗಿದೆ. ಇದೇ ಒಂದು 15ನೇ ತಾರೀಕಿನ ಒಳಗೆ ಮತ್ತೆ 4,000 ರೂಪಾಯಿ ಜಮೆ ಆದ್ರೆ 52,000 ರೂಪಾಯಿ ಜಮೆ ಮಾಡಿದಂತಾಗುತ್ತೆ. ನಂತರ 8,000 ರೂಪಾಯಿ ಬ್ಯಾಲೆನ್ಸ್ ಉಳಿಯಲಿದೆ ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ. ಇದು ಸರಿನಾ? ಎಸ್ ಆರ್ ನೋ ಎಂಬುದರ ಮೂಲಕ ನೀವು ಕಮೆಂಟ್ ಮಾಡಿ. ಅದೇ ತರ ಈಗ ಗೃಹಲಕ್ಷ್ಮಿಯರಿಗೆ ಬಜೆಟ್ ನಲ್ಲೂ ಕೂಡ ಒಂದು ಬಂಪರ್ ಸುದ್ದಿ ಸಿಗಲಿದೆ. ಹೆಚ್ಚು ಅನುದಾನವನ್ನ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಅತಿ ಹೆಚ್ಚು ಅನುದಾನ ಈ ಗೃಹಲಕ್ಷ್ಮಿ ಯೋಜನೆಗೆ ಬಿಡುಗಡೆ ಮಾಡಬಹುದು. ಇನ್ನೊಂದು ಹೊಸ ನಿಯಮ ಕೂಡ ಏನಪ್ಪಾ ಅಂದ್ರೆ, ಇನ್ಮುಂದೆ ಲೈಫ್ ಸರ್ಟಿಫಿಕೇಟ್ ಕಡ್ಡಾಯವಂತೆ. ಅಂದ್ರೆ ಗೃಹಲಕ್ಷ್ಮಿಯರು ಇನ್ಮುಂದೆ ಲೈಫ್ ಸರ್ಟಿಫಿಕೇಟ್ ವರ್ಷಕ್ಕೆ ಒಮ್ಮೆ ಜೀವಿತ ಪ್ರಮಾಣ ಪತ್ರವನ್ನ ಕೊಡಬೇಕು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ
ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮೃತಪಟ್ಟವರ ಹೆಸರಲ್ಲೂ ಕೂಡ ಹೋಗ್ತಾ ಇದೆ. ಅಂದ್ರೆ ಸತ್ತವರ ಹೆಸರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಹೋಗ್ತಾ ಇದೆ. 1,24,00,000 ಫಲಾನುಭವಿಗಳಲ್ಲಿ ಕೆಲವು ಗೃಹಲಕ್ಷ್ಮಿಯವರು ಮೃತಪಟ್ಟಿದ್ದಾರೆ. ಆದ್ರೂ ಕೂಡ ಇದರ ಬಗ್ಗೆ ಸರ್ಕಾರಕ್ಕೆ ಮಾಹಿತಿನೇ ಇಲ್ಲ, ಅವರ ಅಕೌಂಟ್ಗೆ ಹಣ ಜಮೆ ಆಗ್ತಾ ಇದೆ. ಹೀಗಾಗಿ ಹಣ ಸೋರಿಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗಳು ಫಲಾನುಭವಿಗಳು ಪ್ರತಿ ವರ್ಷವೂ ಕೂಡ ಕಡ್ಡಾಯವಾಗಿ ಜೀವಿತ ಪ್ರಮಾಣ ಪತ್ರ ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಬೇಕಾದ ನಿಯಮ ಜಾರಿಗೆ ಬರಲಿದೆ ಅಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಬನ್ನಿ ಈಗ ಇದರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಿಮಗೆ ಕೊಡಲಿದ್ದೇವೆ. ಈಗ ರೇಷನ್ ಕಾರ್ಡ್ ಇದ್ದವರಿಗೆ ಹೊಸ ನಿಯಮಗಳಾಗಿರಬಹುದು. ಇನ್ನು ಎರಡನೇದಾಗಿ ಇಂದಿರಾ ಕಿಟ್ ಬಗ್ಗೆ ನೋಡೋಣ. ಮೊದಲಿಗೆ ಹೊಸ ನಿಯಮ ಏನಪ್ಪಾ ಅಂದ್ರೆ ಇನ್ ಮುಂದೆ ಪಡಿತರ ಚೀಟಿದಾರರು, ಈಗ ನಿಮ್ದು BPL ಕಾರ್ಡ್ ಇರುತ್ತೆ, ನಿಮ್ಮ BPL ಕಾರ್ಡ್ಗೆ ಒಂದು ಬ್ಯಾಂಕ್ ಅಕೌಂಟ್ ಅಂದ್ರೆ ಯಾರು ಯಜಮಾನ ಇರ್ತಾರೆ ನೋಡಿ, ಆ ಒಂದು ಸದಸ್ಯರು ಇರ್ತಾರೆ ನೋಡಿ, ಅವರ ಒಂದು ಬ್ಯಾಂಕ್ ಅಕೌಂಟ್ ನಲ್ಲಿ 2 ಲಕ್ಷ 3 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ತಾ ಇದ್ರೆ ಅವರ BPL ಕಾರ್ಡು ಕೂಡ ರದ್ದಾಗೋ ಚಾನ್ಸ್ ಇದೆ. ಅಂದ್ರೆ ಅವರ ಒಂದು BPL ಕಾರ್ಡು APL ಕಾರ್ಡ್ ಆಗುತ್ತೆ. ಹೊಸ BPL ಕಾರ್ಡ್ಗೆ ಕೆಲವು ಜನರು ಅರ್ಜಿ ಹಾಕಿದ್ದಾರೆ, ಆದ್ರೆ ಅವರ ಬ್ಯಾಂಕ್ ಖಾತೆ ಚೆಕ್ ಮಾಡ್ತಾರಲ್ಲ, ಅದಕ್ಕಂದ್ರೆ ಇನ್ಕಮ್ ಲಿಮಿಟ್ ಅನ್ನ ಚೆಕ್ ಮಾಡಿದಾಗ 1,20,000 ರೂಪಾಯಿ ಮೇಲೆ ಆದಾಯ ಇದ್ರೆ ಅವರಿಗೆ BPL ಕಾರ್ಡ್ ಬದಲಾಗಿ APL ಕಾರ್ಡ್ ಅನ್ನ ವಿತರಣೆ ಮಾಡಲಾಗ್ತಾ ಇದೆ. ಅಂದ್ರೆ ವೀಕ್ಷಕರೇ, ನಿಮ್ಮ ಒಂದು ಕುಟುಂಬದಲ್ಲಿ 1,20,000 ರೂಪಾಯಿ ಮೇಲೆ ಆದಾಯ ಯಾರಾದ್ರೂ ಇದ್ರೆ ಅವರದ್ದು ಕಾರ್ಡು ಲಿಂಕ್ ಇದ್ರೆ BPL ಕಾರ್ಡ್ ಇದ್ದದ್ದು APL ಕಾರ್ಡ್ಗೆ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇನ್ನು ಎರಡನೇದಾಗಿ ಯಾರೆಲ್ಲ 6 ತಿಂಗಳು 1 ವರ್ಷದವರೆಗೂ ಪಡಿತರ ಪಡೆದುಕೊಳ್ಳಲ್ಲ ನೋಡಿ, ಅವರ BPL ಚೀಟಿಗಳನ್ನ APL ಚೀಟಿ ಮಾಡಲಾಗ್ತಾ ಇದೆ, ಅಂದ್ರೆ ಕನ್ವರ್ಟ್ ಮಾಡಲಾಗ್ತಾ ಇದೆ. ಇನ್ನು ಯಾರಾದ್ರೂ ಹಣಕ್ಕೋಸ್ಕರ ಪಡಿತರವನ್ನ ಮಾರಾಟ ಮಾಡಿದರೆ ಅವರಿಗೆ ದಂಡ ಕೂಡ ಹಾಕಲಾಗುತ್ತೆ. ಇನ್ನು ನಕಲಿ ದಾಖಲೆ ಸೃಷ್ಟಿ ಮಾಡಿ BPL ಪಡಿತರ ಚೀಟಿ ಪಡೆದುಕೊಂಡು ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ರೆ ಅವರಿಗೆ ದಂಡ ಕೂಡ ಹಾಕಲಾಗುತ್ತೆ. ಇಷ್ಟು ವರ್ಷ ಅವರು ಪಡೆದುಕೊಂಡಿರುವ ಪಡಿತರವನ್ನು ಕೂಡ ಲೆಕ್ಕ ಹಾಕಿ ದಂಡದ ರೂಪದಲ್ಲಿ ವಸೂಲಿ ಮಾಡಲಾಗುತ್ತೆ. ಅವರ BPL ಕಾರ್ಡು ಕೂಡ ರದ್ದು ಮಾಡಿ APL ಕಾರ್ಡ್ ಅನ್ನ ವಿತರಣೆ ಮಾಡಲಾಗುತ್ತೆ ಅಂತ ಹೇಳ್ಬಹುದು ವೀಕ್ಷಕರೇ. ಇನ್ನು ಈ ಒಂದು ಇನ್ಕಮ್ ಲಿಮಿಟ್ 1,20,000 ರೂಪಾಯಿ ಇದ್ದದ್ದು ಏರಿಕೆ ಮಾಡೋ ಬಗ್ಗೆನೂ ಕೂಡ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಮುಂದಿನ ಬರೋ ಒಂದು ಸಭೆಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದರ ಬಗ್ಗೆ ಒಂದು ತೀರ್ಮಾನ ಮಾಡಲಿದ್ದಾರೆ. ಎದಕ್ಕಂದ್ರೆ 1,20,000 ರೂಪಾಯಿ ಇದು ಹಳೆಯ ಕಾಲದ ನಿಯಮ. ಈಗ ಎಲ್ಲ ಕೂಡ ಇನ್ಫ್ಲೇಷನ್ ಆಗಿರೋದ್ರಿಂದ, ಹಣದುಬ್ಬರ ಶುರು ಆಗಿರೋದ್ರಿಂದ ಎಲ್ಲ ಕೂಡ ಬೆಲೆ ಏರಿಕೆ ಆಗಿದೆ. ಹೀಗಾಗಿ ಇದನ್ನ ಏರಿಕೆ ಮಾಡಬೇಕು ಅಂತ ಒಂದು ಚಿಂತನೆ ಶುರುವಾಗಿದೆ. ಇನ್ನೊಂದು ಕಡೆಗೆ ಹೇಳೋದಾದ್ರೆ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲು ಸರ್ಕಾರ ಸಜ್ಜಾಗಿದೆ. ಇನ್ ಮುಂದೆ ಅನ್ನಭಾಗ್ಯದ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆಯನ್ನು ಕೂಡ ವಿತರಣೆಯನ್ನ ಮಾಡಲಾಗುತ್ತೆ. ಇನ್ನು ಬಜೆಟ್ ಪೂರ್ವಭಾವಿ ಸಭೆಗಳನ್ನು ಕೂಡ ಪ್ರಾರಂಭ ಮಾಡಲಾಗ್ತಾ ಇದೆ. ಹೌದು, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಇದೇ ಒಂದು ಮಾರ್ಚ್ ಮೊದಲ ವಾರದಲ್ಲಿ ಕರ್ನಾಟಕ ಸರ್ಕಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಈ ಬಾರಿ ಬಜೆಟ್ ನಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಾದ ಯುವ ನಿಧಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಈ ಪಂಚ ಗ್ಯಾರಂಟಿ ಯೋಜನೆಗಳಿಗೆ 1 ಲಕ್ಷ ಕೋಟಿಗೂ ಹೆಚ್ಚು ಹಣ ಬೇಕಾಗಿ ಬರಬಹುದು ಅಂತ ಲೆಕ್ಕಾಚಾರವನ್ನ ಮಾಡಲಾಗಿದೆ. ಮತ್ತೆ ರೈತರಿಗೆ ಆಗಿರ್ಬೋದು ವೀಕ್ಷಕರೇ, ಪ್ರವಾಸೋದ್ಯಮ, ತೋಟಗಾರಿಕೆ, ಗಣಿ ಮತ್ತು ಭೂವಿಜ್ಞಾನ, ಕಾರ್ಮಿಕ, ಒಡಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಕೊನೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಕೂಡ ಸಭೆಯನ್ನ ಮಾಡಲಾಗಿದೆ. ಅಂದ್ರೆ ಬಜೆಟ್ಗೂ ಕೂಡ ಸಿದ್ದರಾಮಯ್ಯನವರು ಸಿದ್ಧತೆಯನ್ನ ಶುರು ಮಾಡಿದ್ದಾರೆ. 10 ಇಲಾಖೆ ಜೊತೆಗೆ ಸಭೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಕೆಲವೊಂದು ಇಲಾಖೆಗಳ ಜೊತೆಗೆ ಸಭೆಯನ್ನ ಮಾಡಲಿದ್ದಾರೆ. ಯುವ ಸಬಲೀಕರಣ ಮತ್ತು ಕ್ರೀಡೆ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ, ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತಾ ಮತ್ತು ಜೀವನೋಪಾಯ ಇಲಾಖೆ, ಮೂಲಸೌಕರ್ಯ ಇಲಾಖೆ, ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಇಲಾಖೆ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರು ಪೂರ್ವಭಾವಿ ಚರ್ಚೆ ನಡೆಸಲಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಪಂಚ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಯೋಜನೆ, ಯುವ ನಿಧಿ ಯೋಜನೆ, ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗೆ ಆಗಿರ್ಬೋದು ಎಲ್ಲರಿಗೂ ಕೂಡ ಸಾವಿರಾರು ರೂಪಾಯಿ ದಿನಕ್ಕೆ ಉಳಿತಾಯವಾಗ್ತಾ ಇದೆ. ಈ ಒಂದು ಹಣವನ್ನ ನೀವು ಕೂಡ ಹೂಡಿಕೆ ಮಾಡಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಮ ಒಂದು ಹಣಕ್ಕೆ ಮತ್ತೊಂದು ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಎದಕ್ಕಂದ್ರೆ MSIL ಎಂಬುವ ಚೀಟ್ ಫಂಡ್ ಸರ್ಕಾರದಿಂದ ಪ್ರಾರಂಭ ಮಾಡಲಾಗ್ತಾ ಇದ್ದು, MSIL ಸರ್ಕಾರಿ ಸಂಸ್ಥೆ ಹಲವು ದಶಕಗಳಿಂದ ಜನರ ವಿಶ್ವಾಸಕ್ಕೆ ಪಾತ್ರವಾಗಿದೆ. ಅಷ್ಟು ಮಾತ್ರವಲ್ಲದೆ ನಮ್ಮ ಒಂದು ಕರ್ನಾಟಕದ ಸರ್ಕಾರದ ಗ್ಯಾರಂಟಿ ಯೋಜನೆಗಳಾದ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಯುವ ನಿಧಿ ಯೋಜನೆ, ಅನ್ನಭಾಗ್ಯದಿಂದ ಉಳಿತಾಯವಾಗುವ ಹಣವನ್ನ ಜನರು, ವಿಶೇಷವಾಗಿ ಮಹಿಳೆಯರು
ಹೂಡಿಕೆ ಮಾಡಬೇಕು ಅಂತ ಒಂದು ಸಲಹೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಹೂಡಿಕೆ ಹಣ ಸುರಕ್ಷಿತವಾಗಿರುವುದು ಕೂಡ ಅತ್ಯಂತ ಅಗತ್ಯವಾಗಿದೆ ಅಂತಾನೂ ಕೂಡ ಹೇಳಿದ್ದಾರೆ. MSIL ಸರ್ಕಾರಿ ಸಂಸ್ಥೆ ಆಪ್ ಕೂಡ ಬಿಡುಗಡೆ ಮಾಡಲಾಗಿದೆ. ಇದರಲ್ಲಿ ಹೂಡಿಕೆ ಮಾಡಬಹುದು ಚಿಟ್ ಫಂಡ್ಸ್ ಅಲ್ಲಿ ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಕೊನೆಯದಾಗಿ RBI ಬ್ಯಾಂಕ್ನವರು ಬ್ಯಾಂಕ್ ಅಕೌಂಟ್ ಇದ್ದವರಿಗೆ 25,000 ರೂಪಾಯಿ ಪರಿಹಾರ, ಅಂದ್ರೆ ಸೈಬರ್ ಸಂತ್ರಸ್ತರಿಗೆ ಮಾತ್ರ, ಇದು ಎಲ್ಲರಿಗೂ ಕೂಡ ಸಿಗಲ್ಲ, ಕೇವಲ ಸೈಬರ್ ಸಂತ್ರಸ್ತರು ಅಂದ್ರೆ ಯಾರಪ್ಪ ಅಂದ್ರೆ, ಈಗ ನಿಮಗೆ ಏನಾದರೂ ಆನ್ಲೈನ್ ನಲ್ಲಿ ಮೋಸ ಆಗಿರುತ್ತೆ, ಈಗ ನೀವು OTP ಹೇಳಿಬಿಟ್ಟು ಬ್ಯಾಂಕ್ ಅಕೌಂಟ್ ಇಂದ ಹಣವನ್ನ ಕಳೆದುಕೊಂಡಿದ್ರೆ, ಅಥವಾ ಯಾರಾದ್ರೂ ನಿಮಗೆ ನಾವು ಬ್ಯಾಂಕ್ನವರು ಅಥವಾ ಈ ಕ್ರೆಡಿಟ್ ಕಾರ್ಡ್ ಇಂದ ಕರೆ ಮಾಡ್ತಾ ಇದ್ದೀವಿ, ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ ಹೇಳಿ ಅಂತ ಹೇಳಿದಾಗ ನೀವು ಹೇಳ್ಬಿಟ್ಟಿರ್ತೀರ, ಅವಾಗ ನಿಮ್ಮ ಒಂದು ಬ್ಯಾಂಕ್ ಖಾತೆಯಿಂದ ಹಣ ಮಾಯವಾಗಿರುತ್ತೆ. ಆ ಥರದ್ದು ಏನಾದರೂ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಗಿದ್ರೆ ನೀವು ಅದರ ಬಗ್ಗೆ ಬ್ಯಾಂಕ್ಗಳಿಗೆ ಹೋಗಿ ಇನ್ಫಾರ್ಮೇಶನ್ ತಗೊಂಡ್ಬಿಟ್ಟು RBI ದವರು ಸೈಬರ್ ಸಂತ್ರಸ್ತರು ಅಂದ್ರೆ ಹಣ ಕಳೆದುಕೊಂಡ ಸಂತ್ರಸ್ತರಿಗೆ 25,000 ರೂಪಾಯಿ ಪರಿಹಾರ ಹಣವನ್ನ ಕೊಡೋದಾಗಿ ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು. ವೀಕ್ಷಕರೇ, ಈಗಿನ ಕಾಲದಲ್ಲಿ ಹೆಚ್ಚುತ್ತಿರುವ ಡಿಜಿಟಲ್ ವಂಚನೆ ಅಂದ್ರೆ ಸೈಬರ್ ಕ್ರೈಮ್ ಪ್ರಕರಣಗಳು ಕೂಡ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾವೆ. ಇದರಲ್ಲಿ ಸಾವಿರಾರು ಜನರು, ಲಕ್ಷಾಂತರ ಜನರು ಹಣವನ್ನ ಕಳೆದುಕೊಂಡಿದ್ದಾರೆ. ಹೀಗಾಗಿ ಈ ಒಂದು ತೀರ್ಮಾನವನ್ನ ಮಾಡಲಾಗಿದೆ. ಯಾರಾದ್ರೂ ನೀವು ಕೂಡ ಹಣ ಕಳೆದುಕೊಂಡಿದ್ರೆ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಗಿರಬಹುದು, ಅಥವಾ ನೀವು ಕೂಡ ಬೇರೆಯವರಿಗೆ OTP ಹೇಳಿಬಿಟ್ಟು ನೀವು ಹಣವನ್ನ ಕಳೆದುಕೊಂಡಿದ್ರೆ ಏನ್ ಮಾಡಬೇಕು ಅಂತ ನೀವು ಚಿಂತೆ ಮಾಡ್ತಾ ಇದ್ರೆ, RBI ಕಡೆಯಿಂದ ಸಿಗೋ 25,000 ರೂಪಾಯಿ ಹಣದ ಒಂದು ಯೋಜನೆಯನ್ನ ಪಡೆದುಕೊಳ್ಳಿ. ಇದು ಸೈಬರ್ ಸಂತ್ರಸ್ತರಿಗೆ ಪರಿಹಾರ ಹಣ ಗರಿಷ್ಠ 25,000 ರೂಪಾಯಿ. ಎಷ್ಟೇ ಒಂದು ಹಣ ಕಳೆದುಕೊಂಡಿದ್ರು ಕೂಡ 25,000 ರೂಪಾಯಿ ಗರಿಷ್ಠ ಪರಿಹಾರ, ಅಥವಾ 85% ಹಣ ಎಷ್ಟು ಕಳೆದುಕೊಂಡಿರ್ತಾರೆ ಅಷ್ಟು 85% ಅಂತ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.